ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು ಎಂಬುದಾಗಿ. ನಾವು ಅನೇಕ ಸಲ ಯೋಚನೆ ಮಾಡೋದು, ನಾನು ಮಾಡಿದ್ದು, ಇದು ನಂದು, ಇದು ನನ್ನಿಂದ ಆಯಿತು, ನಾನು ಕೆಲ್ಸಕ್ಕೆ ಹೋಗಿದ್ರಿಂದಾನೇ ನಾನು ಸಂಪಾದನೆ ಮಾಡೋದಕ್ಕಾಯಿತು, ನನ್ನ ಸಂಸಾರ ನಾನು ನೋಡೋದಕ್ಕೆ ಆಯಿತು, ನಾನು ಮನೆ ಕಟ್ಟಿದ್ರಿಂದಾನೇ ನನ್ನ ಮನೆ ಇಷ್ಟು ಕಟ್ಟೋದಕ್ಕೆ ನನಗೆ ಸಹಾಯ ಆಯಿತು. ಅದು ನಾವು ಮನುಷ್ಯರಾದಂಥ ನಾವು ಹೇಳ್ಕೊಳ್ಳೋದು. ಆದರೆ ನಾವು ಕ್ರೈಸ್ತರಾದಂಥ ನಾವು ಹೇಳ್ಬೇಕಾಗಿರೋ ಮಾತೇನು ಗೊತ್ತಾ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ಅಂದರೆ ದೇವರ ಕೃಪೆಯಿಂದ, ದೇವರು ಮಾಡಿದಂಥ ಕೃಪೆಯಿಂದ, ದೇವರು ನಮಗೆ ದಯಪಾಲಿಸಿಕೊಟ್ಟಂಥ ಆ ಒಂದು ಮಹಾ ಕೃಪೆಯಿಂದ ಮಾತ್ರನೇ ನನಗೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು. ಹೇಗಂದ್ರೆ ನನಗೆ ಮನೆ ಕಟ್ಟೋದಕ್ಕೆ ಆಗಲಿ, ಇಲ್ಲ ನನ್ನ ಆರೋಗ್ಯ ಪರಿಸ್ಥಿತಿ ಸುಧಾರಣೆ ಆಗೋ ಯಾವುದೇ ವಿಷಯ ಆಗಲಿ ಆಗಿದ್ದು ನನ್ನಿಂದ ಅಲ್ಲ, ಅದು ನನ್ನ ದೇವರಿಂದ ಅಂತ ಹೇಳಿಬಿಟ್ಟು ನಾವು ಯಾರನ್ನ ಮಹಿಮೆ ಪಡಿಸ್ಬೇಕು ಅಂತ ಮೊದಲು ನಮ್ಮ ಕರ್ತನಾದ ಕ್ರಿಸ್ತನನ್ನು, ಯೇಸು ಕ್ರಿಸ್ತನನ್ನು ನಾವು ಮೊದಲು ಮಹಿಮೆ ಪಡಿಸ್ಬೇಕು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಫಸ್ಟು ನಾವು ತವಕ ಪಡಬೇಕು. ಇದು ದೇವರ ಕೃಪೆಯಿಂದ ಆಯಿತು. ದೇವರು ನನ್ನನ್ನು ಮುಟ್ಟಿದ್ದಕ್ಕಾಗಿ ನಾನಿವತ್ತು ಆರೋಗ್ಯವಂತರಾಗಿದ್ದೇನೆ. ದೇವರು ನನಗೆ ಕೊಟ್ಟಂತ ಆರೋಗ್ಯದಿಂದ ನಾನು ಇವಾಗ ಜೀವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೆಲ್ಲ ದೇವರ ಕೃಪೆ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರ ನಾಮಕ್ಕೆ ಮಹಿಮೆ ಆಗಲಿ ಅಂತ ದೇವರ ನಾಮವನ್ನು ನಾವು ಪುನರ್ ಉಚ್ಚರಿಸಬೇಕು. ದೇವರ ನಾಮಕ್ಕೆ ಫಸ್ಟು ನಾವು ಮಹಿಮೆಯನ್ನು ಸಲ್ಲಿಸಬೇಕು. ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥ ಕಾರ್ಯ ಫಸ್ಟು ಈ ಒಂದು ಹೊಸ ವರ್ಷದಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ಎರಡನೇದಾಗಿ ಯೆಶಾಯ 53ನೇ ಅಧ್ಯಾಯ 17ನೇ ವಚನ. ಇವಾಗ ಓದೋದಕ್ಕೆ ಹೋದ್ರೆ ಟೈಮ್ ಆಗುತ್ತೆ, ಅದರಲ್ಲಿರೋ ಪಾಯಿಂಟ್ ನಾನು ಹೇಳ್ಬಿಡ್ತೀನಿ. ನಮಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ನಮ್ಮನ್ನ ಜಯಿಸೋದಕ್ಕೆ ಆಗೋದಿಲ್ಲ. ಯಾವಾಗ ಆಗೋದಿಲ್ಲ ಗೊತ್ತಾ? ನಾವು ಯೇಸು ಕ್ರಿಸ್ತನಲ್ಲಿ ಸರಿಯಾಗಿ ನೆಲೆಗೊಂಡಿದ್ದರೆ ಮಾತ್ರ. ನಮ್ಮ ವಿರೋಧವಾಗಿ ಯಾವ ಆಯುಧ ಬಂದಾಗಿ ಕಲ್ಪಿಸಿದಂತ ಯಾವ ಆಯುಧವು ನಮ್ಮನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗ ನಾವು ಕ್ರಿಸ್ತನೊಟ್ಟಿಗೆ ಒಳ್ಳೆ ಸಂಬಂಧದಲ್ಲಿ, ಕ್ರಿಸ್ತನೊಟ್ಟಿಗೆ ಒಳ್ಳೆ ವಿಶ್ವಾಸದಲ್ಲಿ, ಒಳ್ಳೆಯ ಪ್ರೀತಿಯಲ್ಲಿ ಇರುವಾಗ, ದೇವರ ಮುಂದೆ ನಾವು ಯಾವಾಗಲೂ ನಾವು ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ದೇವರು ಹೇಳಿರೋದು, ನೀನು ತಗ್ಗಿಸಲ್ಪಟ್ಟಾಗ ನೀನು ಹೆಚ್ಚಿಸಲ್ಪಡ್ತೀಯ ಎಂಬುದಾಗಿ ದೇವರು ಹೇಳಿದ್ದಾರೆ. ಅದಕ್ಕೆ ನಾವು ಯಾವಾಗಲೂ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು. ನಮ್ಮನ್ನ ನಾವು ತಗ್ಗಿಸ್ಕೊಳ್ಳುವಾಗ ದೇವರು ನಮ್ಮನ್ನ ಹೆಚ್ಚಿಸಲ್ಪಡ್ತಾರೆ. ಅದಕ್ಕಾಗಿನೇ ನಮಗೆ ಎಂಥ ಒಂದು ಕೇಡು ಬಂದ್ರು, ಎಂಥ ಒಂದು ಕಷ್ಟ ಬಂದ್ರು ನಾವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಟು ಮತ್ತೆ ನಾವು ಯೇಸು ಸ್ವಾಮಿಗಾಗಿ ಜೀವಿಸಲಿಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು. ಎಷ್ಟೋ ಜನದ ವಿಷಯನ ನಾವು ಬೈಬಲಲ್ಲಿ ನೋಡ್ತೀವಿ. ಏನಂದ್ರೆ ದಾನಿಯೇಲನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಟ್ರು, ಮತ್ತೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಬೆಂಕಿಯಲ್ಲಿ ಹಾಕಲ್ಪಟ್ರು. ಅವಾಗೆಲ್ಲ ಕಾಪಾಡಿದ್ದು ಏನ್ ಗೊತ್ತಾ? ದೇವರ ಕೃಪೆ ಒಂದೇ ಅವ್ರನ್ನ ಕಾಪಾಡಿದ್ದು. ಅವ್ರು ಇಟ್ಟಂತ ಆ ಒಂದು ನಂಬಿಕೆ ಒಂದು ಮಾತ್ರನೇ ಅವ್ರನ್ನ ಸಿಂಹದ ಗವಿಗಳಿಂದ ದಾನಿಯೇಲನ ಬಿಡಿಸಿದ್ದು. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನ ಬೆಂಕಿಯಿಂದ ಎತ್ತಲ್ಪಟ್ಟಿದ್ದು ದೇವರ ಕೃಪೆ ಮಾತ್ರ ಇತ್ತು. ಇಂಥ ಒಂದು ಎಂತ ಕೇಳಿ ಬಂದ್ರು ಸಹ ಆದ್ರೆ ದೇವರ ಮುಂದೆ ಇದೆಲ್ಲ ತುಂಬಾ ಚಿಕ್ಕದು, ತುಂಬಾ ಸಣ್ಣದು. ಏನಂದ್ರೆ ನಮಗೆ ಆ ಒಂದು ನಂಬಿಕೆ ಇರಬೇಕು, ದೇವರು ಕರ್ತನು ನನ್ನನ್ನು ಬಲಪಡಿಸ್ತಾನೆ ಅಂತ. ನಾವಿವಾಗ ಅನ್ಕೋತೀವಿ, ಅಯ್ಯೋ ಹೋದ ವರ್ಷದಲ್ಲಿ ನನಗೆ ಆ ತರ ಆಗೋಯ್ತು, ನನಗೆ ಈ ತರ ಆಗೋಯ್ತು, ಮುಂದಿನ ವರ್ಷ ಏನ್ ಕಾದಿದೆಯೋ, ಮುಂದಿನ ವರ್ಷ ಏನಿದೆಯೋ ಅಂತ. ಹೋದ ವರ್ಷ ನಮ್ಮನ್ನ ದೇವರು ಇಷ್ಟು ಮಾತ್ರ ಇಟ್ಟಿದ್ದಾರೆ, ಕಾಪಾಡಿ ನಮ್ಮನ್ನ ಇಷ್ಟು ಮಾತ್ರ ತಂದು ಇಲ್ಲಿ ಇಟ್ಟಿದ್ದಾರೆ. ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ದೇವರು ನಮ್ಮನ್ನ ಕಾಪಾಡ್ತಾರೆ, ಇನ್ನೂ ಹೆಚ್ಚಾಗಿ ನಮ್ಮನ್ನ ಬಲಪಡಿಸ್ತಾರೆ, ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಕಷ್ಟಗಳಿಂದ ದೇವರು ಬಿಡುಗಡೆ ಕೊಡ್ತಾರೆ, ನಮ್ಮ ರೋಗದಿಂದ ದೇವರು ಬಿಡುಗಡೆ ಕೊಡ್ತಾರೆ, ನಮ್ಮ ಜಗಳಗಳಿಂದ ದೇವರು ಬಿಡುಗಡೆಯನ್ನು ಕೊಡ್ತಾರೆ. ನಮಗೆ ಒಂದು ವೇಳೆ ಮಕ್ಕಳಿಲ್ವಾ, ನಮಗೆ ಮಕ್ಕಳು ಕೊಡ್ತಾರೆ. ಮದುವೆ ಆಗಿಲ್ವಾ, ಮದುವೆ ಮಾಡ್ತಾರೆ. ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ವಾ, ಸಮಾಧಾನ ಕೊಡ್ತಾರೆ. ಇದೆಲ್ಲ ಆಗುತ್ತೆ ನನಗೆ ಈ ಒಂದು ಹೊಸ ವರ್ಷದಲ್ಲಿ, ಖಂಡಿತ ಆಗುತ್ತೆ. ಯಾಕಂದ್ರೆ ನಾನು ದೇವರ ಮೇಲೆ ಭರವಸೆ ಇಡ್ತಾ ಇದ್ದೀನಿ. ಖಂಡಿತ ದೇವರ ನಾಮಕ್ಕೆ ಮಹಿಮೆ ಆಗಲಿ, ಖಂಡಿತ ಇದೆಲ್ಲ ಆಗುತ್ತೆ ಅನ್ನೋ ವಿಶ್ವಾಸದಿಂದ ಯಾವಾಗ ನಾವು ಮುಂದೆ ಹೋಗ್ತೀವೋ ಖಂಡಿತ ಆವಾಗ ಇದಾಗೆ ಆಗುತ್ತೆ. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಅಯ್ಯೋ ಹೋದ ವರ್ಷನೇ ಆ ಥರ ಎಲ್ಲ ಆಗೋಯ್ತು, ನಮ್ಮ ಕುಟುಂಬದಲ್ಲಿ ಈ ಥರ ಎಲ್ಲ ಆಗೋಯ್ತು. ನಿಮಗೆ ಗೊತ್ತು, ಹೋದ ವರ್ಷಗಳಲ್ಲಿ ನಮ್ಮ ಕುಟುಂಬದಲ್ಲಿ ಸಂಭವಿಸಿದಂಥ ಘಟನೆಗಳು, ಆ ಒಂದು ಘಟನೆಗಳನ್ನ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದಿದ್ರೆ ಹಾಗೇನೆ ಇರಬೇಕಾಗಿತ್ತು.
ಆಗ್ತಿತ್ತು. ಆದ್ರೆ ದೇವರು ಒಂದೊಂದು ದಿನ ಒಂದೊಂದು ಕ್ಷಣ ನಡೆಸ್ತಾ ಇರೋದಕ್ಕೇನೆ ಇವತ್ತು ನಾನು ನಿಮ್ಮ ಮುಂದೆ ಪ್ರಸಂಗ ಮಾಡೋದಕ್ಕೆ ನಾನು ಸಿದ್ಧಳಾಗಿ ಬರೋದಕ್ಕೆ ದೇವರು ನನಗೆ ಒಂದು ಕೃಪೆಯನ್ನು ಕೊಟ್ಟರು. ನಾನು ಅನ್ಕೋತಾ ಇದ್ದೆ, ಇನ್ನು ಮುಂದೆ ನಾನು ಚರ್ಚಿಗೆ ಹೋಗ್ತೀನ, ಎಲ್ಲ ತರ ಕುತ್ಕೊಂತೀನ, ನಾನು ಪ್ರಸಂಗ ಮಾಡ್ತೀನ, ನನ್ನ ಕೈಲಾಗುತ್ತಾ ಅಂತ. ಆದ್ರೆ ದೇವ್ರ ಕೈಯಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ದೇವರು ನಿರೂಪಿಸಿದಂತ ಒಂದೇ ಒಂದು ಸಂಗತಿ ಇದಾಗಿದೆ. ಯಾಕಂದ್ರೆ ನಾನು ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಈ ಒಂದು ಸಂದೇಶನ ಕೊಡೋದಕ್ಕೆ, ಯಾಕಂದ್ರೆ ನನ್ನ ದೇವರು ಸರ್ವಶಕ್ತನು, ಸೃಷ್ಟಿಕರ್ತನು, ಎಂದೆಂದೂ ನಡೆಸುವಂತ ದೇವರಾಗಿದ್ದಾರೆ. ಯಾವಾಗ ನಾವು ದೇವರನ್ನ ನಂಬಿ ಆತನ ಹಾದಿಯಲ್ಲಿ ನಡೀತೀವೋ ಅವಾಗ ಎಂತ ಕೇಳೆ ಬಂದ್ರು, ಎಂತ ಆಯುಧಾನೇ ನಮ್ಗೆ ಅಡ್ಡ ಬಂದ್ರು ಅದು ನಮ್ಮನ್ನ ಜಯಿಸೋದಕ್ಕಾಗಲ್ಲ. ಯಾಕಂದ್ರೆ ಪರಲೋಕಕ್ಕೆ ಭೂಲೋಕಕ್ಕೆ ಒಡೆಯನು ದೇವರೊಬ್ಬರೇ, ಆತನು ಯೇಸು ಕ್ರಿಸ್ತನು. ಅವ್ರನ್ನ ಎದುರಿಸುವಂತ ಒಂದು ಆಯುಧನು ಈ ಲೋಕದಲ್ಲಿ ಇಲ್ಲ. ಅದನ್ನ ನಾವು ಯಾವಾಗ ನಂಬ್ತೀವೋ ಆವಾಗ ನಮ್ಮ ಒಂದು ನಂಬಿಕೆ ದೃಢವಾಗಿ ನಿಲ್ಲುತ್ತೆ, ನಾವು ಎಲ್ಲಾನು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಧನ ಸಮೃದ್ಧಿ ಉಂಟಾಗುವುದು. ಯೋಬ ತನಗಿದ್ದದನ್ನ ಎಲ್ಲ ಕಳ್ಕೊಂಡ, ಆದ್ರೆ ಯೋಬನು ಅದಕ್ಕಿಂತ 2ರಷ್ಟು ಪಡ್ಕೊಂಡ. ಯಾವಾಗ? ದೇವರಲ್ಲಿ ನಂಬಿಕೆ ಇಟ್ಟಾಗ, ದೇವರ ಒಂದು ವಾಗ್ದಾನಗಳನ್ನು ನೆಲೆಗೊಂಡು ನಡೆದಾಗ. ಅದಕ್ಕಾಗಿನೇ ಹೇಳೋದು, ದೇವರ ವಾಗ್ದಾನಗಳನ್ನು ನಾವು ನೆಲೆಗೊಂಡು ನಡಿಬೇಕು. ದೇವರಲ್ಲಿ ನಾವು ಭರವಸೆ ಉಳ್ಳವರಾಗಿರ್ಬೇಕು. ದೇವ್ರನ್ನ ನಾವು ಆರಾಧಿಸ್ಬೇಕು, ದೇವ್ರನ್ನ ಸ್ತುತಿಸ್ಬೇಕು, ದೇವ್ರನ್ನ ಕೊಂಡಾಡಬೇಕು ಅಂತ ಆ ಒಂದು ಇದು ನಮಗೆ ಇರುವಾಗ ಖಂಡಿತವಾಗಿಯೂ ನಾವು ಅಭಿವೃದ್ಧಿ ಹೊಂದುತ್ತೀವಿ. ಧನ ಸಮೃದ್ಧಿ ಆಗಲಿ, ಯಾವುದೇ ಸಮೃದ್ಧಿ ಆಗಲಿ ನಮಗೆ ಬರಬೇಕು ಅಂತ ಹೇಳಿದ್ರೆ ನಾವು ದೇವರಲ್ಲಿ ಬಲವಾಗಿ ಸ್ಥಿರವಾಗಿ ಇರೋದೆ. ಇವಾಗ ನಾವು ಸ್ವಾರ್ಥಿಕರು ಅನ್ನೋ ಕಾರಣದಿಂದ ನಾವೆಲ್ಲ ವಿಷಯದಲ್ಲೂ ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಮಗೂ ಕಷ್ಟಗಳಿದೆ, ನಮಗೂ ರೋಗಗಳಿದೆ, ನಮಗೂ ದುಃಖಗಳಿದೆ, ನಮಗೂ ಸಾಲಗಳಿದೆ, ಎಲ್ಲಾನು ಇದೆ. ಆದ್ರೆ ಈ ಎಲ್ಲವುಗಳಿಂದ ಪರಿಹಾರ, ಈ ಎಲ್ಲವುಗಳಿಂದ ಬಿಡುಗಡೆ ಕೊಡೋದಕ್ಕೆ ಶಕ್ತನು ನನ್ನ ದೇವರಾಗಿದ್ದಾರೆ, ಅದು ಯೇಸು ಸ್ವಾಮಿ ಅಂತ ಹೇಳೋದಕ್ಕೆ ನಾನು ಧೈರ್ಯವಾಗಿ ಹೇಳಬಲ್ಲೆ. ಇಷ್ಟು ದಿನಗಳಿಗೂ ನಡೆಸಿದಂತ ನನ್ನ ದೇವರು ಬರೋಂತ ಮುಂದಿನ ವರ್ಷದಲ್ಲೂ ನಮ್ಮನ್ನು ಇನ್ನೂ ಹೆಚ್ಚಾಗಿ ನಡೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನಂಬಿರೋದು ನಿಜವಾದ ದೇವರನ್ನ, ಕಲ್ಲನ್ನ, ಮಣ್ಣನ್ನ, ನೀರನ್ನ ಅಲ್ಲ, ಜೀವಂತವಾಗಿರೋ ದೇವರನ್ನ ನಂಬಿರೋದ್ರಿಂದ ಖಂಡಿತವಾಗಿಯೂ ಈ ದೇವರು ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಮತ್ತೆ ಎಲ್ಲವನ್ನು ದಾಟಿ ಹೋಗುವಂತ ಭರವಸೆ ನಮಗೆ ಇರಬೇಕು. ಈ ಭರವಸೆ ನಮ್ಮಲ್ಲಿ ಇರುವಾಗ ಖಂಡಿತವಾಗ್ಲೂ ದೇವರು ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಚಿಕ್ಕ ಸಾಕ್ಷಿ ಹೇಳಿ ಈ ಒಂದು ಪ್ರಸಂಗವನ್ನು ಮುಗಿಸ್ತೇನೆ. ಏನಂದ್ರೆ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಕುಟುಂಬದಲ್ಲಿ ಸಂಭವಿಸಿದ್ದು ನಿಮಗೆ ಗೊತ್ತು. ನಾನು ಫಾರಿನ್ ಹೋಗ್ಬೇಕು ಅಂತಿದ್ದೆ, ಹೋಗಿ ಅಲ್ಲಿರೋದಕ್ಕಾಗಿಲ್ಲ. ನನ್ನ ಕ್ಲೈಮೇಟ್ ಚೇಂಜಸ್ ಇಂದ ಮತ್ತೆ ನಾನು ವಾಪಸ್ ಬಂದಿದ್ದು ಆಯ್ತು. ಆದ್ಮೇಲೆ ಹೇಗೆ ಡ್ಯೂಟಿಗೆ ಹೋಗೋದು, ಹೇಗೆ ಡ್ಯೂಟಿ ಮಾಡೋದು, ನನ್ನ ಕೈಯಲ್ಲಿ ಡ್ಯೂಟಿ ಮಾಡೋಕ್ಕಾಗುತ್ತಾ, ನಾನು ಡ್ಯೂಟಿಗೆ ಹೋಗ್ತೀನಾ ಹೇಗೆ ಅಂತ ಹೇಳ್ಬಿಟ್ಟು ನಾನು ಮಾನಸಿಕವಾದಂಥ ಪರಿಸ್ಥಿತಿ ನನಗೆ ಆ ಥರ ಇತ್ತು. ಆದರೆ ದೇವರು ಈ ಒಂದು ಸಮಯದಲ್ಲಿ ಇಷ್ಟು ಮಾತ್ರ ನನ್ನನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದು ಯೇಸು ಕೈಯಿಂದ ಮಾತ್ರನೇ ಸಾಧ್ಯ, ಬೇರೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅಂತ ಇವತ್ತು ಈ ಸಾಕ್ಷಿಯನ್ನು ಗಟ್ಟಿಯಾಗಿ ಶಕ್ತಿಯಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಪ್ರಸಂಗವನ್ನು ಇಲ್ಲಿ ಮಾಡಲು ದೇವರು ಕೊಟ್ಟಂತ ಈ ಒಂದು ಕೃಪೆಗೆ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರನ ಸಲ್ಲಿಸುತ್ತಾ ನನ್ನ ಪ್ರಸಂಗವನ್ನು ಮುಗಿಸುತ್ತಿದ್ದೇನೆ.